ಬಿಎಸ್ ಯಡಿಯೂರಪ್ಪ ಅವರ ಅಭಿಮಾನೋತ್ಸವಕ್ಕೆ ಕೋಟೆನಾಡು ಸಜ್ಜಾಗಿದೆ. ಈ ನಡುವೆ ಬಿಎಸ್ವೈ ಅಭಿಮಾನಿಗಳು ಅಭಿಮಾನೋತ್ಸವಕ್ಕೆ ಭರದ ಸಿದ್ಧತೆಗಳನ್ನು ನಡೆಸ್ತಾ ಇದ್ದಾರೆ. ಈ ಕುರಿತು ಮಾತನಾಡೋದಕ್ಕೆ ಚಿತ್ರದುರ್ಗ ಮಾಜಿ ಶಾಸಕರಾದ ಎಸ್.ಕೆ. ಬಸವರಾಜ್ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ರಾಜಶೇಖರ್ ಚಿಟ್ಚಾಟ್ ನಡೆಸಿದ್ದಾರೆ. ಬನ್ನಿ ನೋಡೋಣ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಅಭಿಮಾನೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿರತಕ್ಕಂಥದ್ದು. ಈ ಕುರಿತಾಗಿ ಮಾತನಾಡಲಿಕ್ಕೆ ಚಿತ್ರದುರ್ಗದ ಮಾಜಿ ಶಾಸಕರಾದ ಎಸ್.ಕೆ. ಬಸವರಾಜನವರು ನಮ್ಮ ಮತ್ತಿಗಿದ್ದಾರೆ. ಸರ್, ಈಗಾಗಲೇ ಯಡಿಯೂರಪ್ಪನವರ ಉತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಈ ಬಗ್ಗೆ ಏನು ಹೇಳ್ತೀರಿ ಸರ್? ಹುಟ್ಟು ಹೋರಾಟಗಾರ, ರೈತರ ಹಿತಚಿಂತಕ ನಮ್ಮ ಬಿಎಸ್ ಯಡಿಯೂರಪ್ಪನವರು ಏನು ಕಳೆದ 50 ವರ್ಷಗಳಿಂದ ಈ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ವಿರೋಧ ಪಕ್ಷದಲ್ಲಿದ್ದುಕೊಂಡು ಭಾಳಷ್ಟು ಹೋರಾಟಗಳನ್ನು ಮಾಡಿ ಏನು ಸದನದಲ್ಲಿ ಸಾಕಷ್ಟು ಗಲಾಟೆಗಳನ್ನು ಮಾಡುವುದರ ಮೂಲಕ ಈ ನಾಡಿನ ಜನತೆಗೆ ಹಿತವನ್ನು ತರಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ದಾರೆ. ಅದರ ಜೊತೆಗೆ ತಾವು ಮುಖ್ಯಮಂತ್ರಿಗಳಾದ ಮೇಲೆ ಏನೇನು ಅವರ ಕನಸಿತ್ತು, ಯಾವ್ಯಾವ ವಿಚಾರಗಳಿಗೆ ಹೋರಾಟವನ್ನು ಮಾಡಿದರು, ಅವುಗಳೆಲ್ಲವನ್ನು ಜಾರಿಗೆ ತರುವಂಥ ಒಂದು ಪ್ರಯತ್ನವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದಾರೆ. 4 ಬಾರಿ ಮುಖ್ಯಮಂತ್ರಿ ಆದಾಗಲೂ ಸಹ ಕೃಷಿ ಬಜೆಟನ್ನು ಪ್ರತ್ಯೇಕವಾಗಿ ಮಂಡಿಸಿ ಈ ರಾಜ್ಯದ ರೈತರ, ಏಕೆಂದರೆ ಈ ದೇಶದ ಬೆನ್ನೆಲುಬೆ ರೈತರಾಗಿರೋದ್ರಿಂದ ಅವರ ಹಿತವನ್ನು ಕಾಪಾಡಿದರೆ ಖಂಡಿತ ಹೆಚ್ಚು ಜನರ ಹಿತವನ್ನು ಕಾಪಾಡ್ದಂಗೆ ಆಗುತ್ತೆ ಅನ್ನೋ ಒಂದು ಮನವರಿಕೆ ಮಾಡಿಕೊಂಡಿದ್ದಂಥ ಯಡಿಯೂರಪ್ಪನವರು ಸಾಕಷ್ಟು ಯೋಜನೆಗಳನ್ನು ಕೊಡುವುದರ ಮೂಲಕ ನಮ್ಮ ನಾಡಿಗೆ ಕೀರ್ತಿಯನ್ನು ತಂದಿದ್ದಾರೆ. ಅದರ ಜೊತೆಗೆ ಈಗ ವಿವಿಧ ಮಠಗಳಿಗೆ, ಚಿತ್ರದುರ್ಗದಲ್ಲಿ ವಿಶೇಷವಾಗಿ ವಿವಿಧ ಮಠಗಳಿಗೆ ಯಡಿಯೂರಪ್ಪನವರ ಕೊಡುಗೆ ಏನು ಸರ್? ಈ ಕರ್ನಾಟಕದ ಮುಖ್ಯಮಂತ್ರಿಗಳಲ್ಲಿ ಮಠ ಮಂದಿರಗಳಿಗೆ ಅನುದಾನವನ್ನು ನೇರವಾಗಿ ಕೊಟ್ಟಂತಹ ಕೀರ್ತಿ ನಮ್ಮ ಯಡಿಯೂರಪ್ಪನವರು ಸಲ್ತದ್ದು. ಅಲ್ಲಿವರೆಗೂ ಯಾರೂ ಸಹ ಮಠಗಳ ಕಡೆಗೆ ಗಮನ ಹರಿಸಿದ್ದಿಲ್ಲ. ಅವರು ಬಂದ ಮೇಲೆ ವಿಶೇಷವಾದಂಥ ಕೊಡುಗೆಗಳನ್ನು, ಕೋಟಿಗಟ್ಟಲೆ ಹಣವನ್ನು ಮಠಗಳ ಅಭಿವೃದ್ಧಿ ಕೊಟ್ಟಿದ್ದಾರೆ. ಇವತ್ತು ಚಿತ್ರದುರ್ಗ ನಗರ ಅಂದರೆ ಒಂದು ಮಠಗಳ ಹಬ್ ಆಗಿದೆ. ಅಂಥ ಒಂದು ಮಠಗಳಿರುವಂಥ ಚಿತ್ರದುರ್ಗ ನಗರಕ್ಕೆ ಅತಿ ಹೆಚ್ಚಿನ ಅನುದಾನವನ್ನು ಕೊಡೋದ್ರ ಮೂಲಕ ಅವೆಲ್ಲ ಮಠಗಳು ಒಂದೊಂದು ಜಾತಿಯ ಕುಲಗುರುಗಳನ್ನು ಹೊಂದಿರುವಂಥ ಮಠಗಳು ಇವತ್ತು ಅಭಿವೃದ್ಧಿಯನ್ನು ಕಂಡು ಆ ಜನಾಂಗದಲ್ಲಿ ಸಂಘಟನೆ ಮತ್ತು ಸಂಸ್ಕಾರವನ್ನು ತರಲಿಕ್ಕೆ ಭಾಳಷ್ಟು ಶ್ರಮ ಪಡ್ತಾ ಇದ್ದಾವೆ. ಅಂತೆಲ್ಲ ಪೂಜ್ಯರು ಸಹ ಇವತ್ತು ನಾಳಿನ ಕಾರ್ಯಕ್ರಮದಲ್ಲಿ ನಾಡಿನ ಸಾವಿರ ಸ್ವಾಮೀಜಿಯವರು ಭಾಗವಹಿಸ್ತಾ ಇದ್ದಾರೆ. ಮತ್ತು ಅದರ ಜೊತೆಗೆ ಈ ಭಾಗದಲ್ಲಿ ನೀರಾವರಿ, ಯಾಕೆಂದರೆ ಇವತ್ತು ಭರಮಸಾಗರ ಅಲ್ಲೆಲ್ಲ ಕೆರೆಗಳು ತುಂಬಲಿಕ್ಕೆ ಏನು ಪೂಜ್ಯ ಸಿರಿಗೆರೆಯ ಜಗದ್ಗುರುಗಳವರ ಒಂದು ನಿರ್ದೇಶನದ ಮೇರೆಗೆ ಯಡಿಯೂರಪ್ಪನವರು ಹೆಚ್ಚಿನ ಅನುದಾನವನ್ನು ಕೊಟ್ಟು ಈ ಭಾಗದ ರೈತರು ಇವತ್ತು ದಿವಸ ಏನಾದರೂ ನೆಮ್ಮದಿಯ ಉಸಿರನ್ನು ಬಿಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಯಡಿಯೂರಪ್ಪನವ್ರ ಕಾರಣ. ಅವರು ತುಂಬಿಸಿದಂಥ ಕೆರೆಯ ನೀರನ್ನು ಇವತ್ತು ಭಾಳಷ್ಟು ರೈತರು ಈ ಭಾಗದಲ್ಲಿ ನೆನೆಸ್ತಾ ಇದ್ದಾರೆ. ಇಂತೆಲ್ಲ ಕಾರ್ಯಕ್ರಮವನ್ನು ಮಾಡಿದಂಥ ಯಡಿಯೂರಪ್ಪನವರ ಅಭಿಮಾನೋತ್ಸವವನ್ನು ನಮ್ಮ ಚಿತ್ರದುರ್ಗದಲ್ಲಿ ನಾವೆಲ್ಲ ಸೇರಿ ಇಡೀ ನಾಡಿನ ಜನ ಪಕ್ಷಾತೀತವಾಗಿ ಯಾವುದೇ ಒಂದು ಜಾತಿಗೆ ಸೀಮಿತ ಆಗದೇ, ಪಕ್ಷಕ್ಕೆ ಸೀಮಿತ ಆಗದೇ ಇವತ್ತಿನ ದಿವಸ ಆಚರಿಸ್ತಾ ಇದ್ದೀವಿ. ಪ್ರಸ್ತುತ ರಾಜಕಾರಣಿಗಳಿಗೆ ಯಡಿಯೂರಪ್ಪನವರು ಪ್ರೇರಣೆ ಅನ್ನೋ ಮಾತನ್ನು ಈಗಾಗಲೇ ಚಿತ್ರದುರ್ಗದ ಮಾಜಿ ಶಾಸಕರಾದಂಥ ಎಸ್.ಕೆ. ಬಸವರಾಜನ್ ಹೇಳಿದ್ದಾರೆ. ರಾಜಶೇಖರ್, ಗ್ಯಾರಂಟಿ ನ್ಯೂಸ್, ಚಿತ್ರದುರ್ಗ.